ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಖತ್ ಟೇಸ್ಟಿ ಆಗಿರೋ ಹಾಗೂ ಹೆಲ್ದಿ ಆಗಿರೋ ಈ ರೆಸಿಪಿ ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ ಹೌದು. ಬನ್ನಿ ಹಾಗಾದರೆ ಇಷ್ಟೊಂದು ಟೇಸ್ಟಿ ಹಾಗೂ ಹೆಲ್ದಿ ಆಗಿರೋ ಈ ಜೋಳದ ಇಡ್ಲಿನ ಯಾವ ಥರ ಮಾಡೋದು ಅಂತ ಒಂದ್ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲ್ಗೆ 2 ಗ್ಲಾಸ್ನಷ್ಟು ಜೋಳನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲನೂ ಸಪ್ರೇಟಾಗಿ ನೆನೆಸ್ಕೊಳ್ತಾ ಇದ್ದೀನಿ. ಫಸ್ಟು ಜೋಳ ನೆನೆಸ್ಕೊಂಡೆ, ಅದಾದ ನಂತರ ಇದು ಕರಿ ಉದ್ದಿನಬೇಳೆ ಅಂತಾರಲ್ಲ ಅದು ಮತ್ತು ಬಿಳಿ ಉದ್ದಿನಬೇಳೆ ಅರ್ಧ ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. ಇಲ್ಲ ಅಂದ್ರೂ ಬಿಳಿ ಉದ್ದಿನಬೇಳೆ ಇದ್ದರೂ ಪರವಾಗಿಲ್ಲ, ಅದು ಅರ್ಧ ಗ್ಲಾಸು ಸೇರಿಸ್ಕೊಳ್ಬೋದು. ನಂತರ ಮೆಂತ್ಯನ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಸಪ್ರೇಟಾಗಿ ಅವಲಕ್ಕಿನ ಒಂದು ಅರ್ಧ ಗ್ಲಾಸ್ನಷ್ಟು ಸೇರಿಸ್ಕೊಂಡಿದ್ದೀನಿ. ಇವೆಲ್ಲವೂ ಸೇರಿಸ್ಕೊಂಡಿದ ನಂತರ ಸಪ್ರೇಟಾಗಿ ಎಲ್ಲ ನೀಟಾಗಿ ತೊಳ್ಕೊಳ್ಬೇಕು. ಧೂಳು ಅಥವಾ ಪೌಡ್ರು ಏನಾದರೂ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು 3-4 ಸಲ ಆದರೂ ನಾವು ಇವೆಲ್ಲನೂ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಿದ ನಂತರ ಸುಮಾರು ಒಂದು 5-6 ಗಂಟೆ ಕಾಲ ಆದರೂ ಅಟ್ಲೀಸ್ಟು ನೆನೆಸ್ಬೇಕು. ನಾನಿಲ್ಲಿ ರಾತ್ರಿ ನೆನೆ ಹಾಕಿದ್ದೀನಿ ಬೆಳಗ್ಗೆ ರುಬ್ಬೋದಕ್ಕೆ. ವಿಂಟರ್ ಸೀಸನ್ ಆಗಿರೋದ್ರಿಂದ ನಾನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಕೊಳ್ತೀನಿ. ಯಾಕಂದರೆ ರಾತ್ರಿ ಇಲ್ಲಿ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಈ ಉಬ್ಬೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಗ್ಯಾಸ್ ಓವನ್ ಇರುತ್ತಲ್ವ ಅದು ಕೆಳಗಡೆ ಅದರಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಬಿಸಿ ಮಾಡಿ ನಂತರ ಈ ಇಡ್ಲಿ ಪಾತ್ರೆನ ತೊಗೊಂಡೋಗಿ ಅಲ್ಲಿಡ್ತೀನಿ. ಬೆಳಗ್ಗೆ ಆಗೋಷ್ಟರಲ್ಲಿ ಚೆನ್ನಾಗಿ ಉಬ್ಬಿರುತ್ತೆ. ಇಲ್ಲ ಅಂದರೆ ಮೇಲೆ ಕೆಳಗಡೆ ಬಿಸಿನೀರು ಇಡ್ತೀನಿ, ಅದು ಕೂಡ ವರ್ಕ್ ಆಗುತ್ತೆ. ನೋಡಿ, ಇದು ರಾತ್ರಿ ಎಲ್ಲ ನೆನೆ ಹಾಕಿಟ್ಟಿದ್ದೀನಿ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ನಾನು ಎಲ್ಲನೂ ರುಬ್ಬಿಟ್ಕೊಳ್ತಾ ಇದ್ದೀನಿ. ಫಸ್ಟು ಈ ಉದ್ದಿನಬೇಳೆಗಳೆಲ್ಲ ರುಬ್ಕೊತೀನಿ ನುಣ್ಣಕ್ಕೆ. ಈ ಉದ್ದಿನಬೇಳೆ ರುಬ್ಕೊಳ್ಳುವಾಗಲೇ ಸ್ವಲ್ಪ ನೀರು ಮತ್ತು ಈ ಅವಲಕ್ಕಿ ನೆನೆ ಹಾಕಿಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಅದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅವಲಕ್ಕಿ ಕೂಡ ಉದ್ದಿನಬೇಳೆ ಜೊತೆಗೇ ನಾವು ರುಬ್ಕೊಳ್ಬೇಕಾಗತ್ತೆ. ರುಬ್ಬಿದ ಮಿಶ್ರಣನ ಒಂದು ದೊಡ್ಡ ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲನೂ ರುಬ್ಕೋಬೇಕು. ನೆಕ್ಸ್ಟು ನಾನು ಜೋಳನ ರುಬ್ಕೊಳ್ತಾ ಇದ್ದೀನಿ. ಜೋಳ ಎಷ್ಟು ನುಣ್ಣಕ್ಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೆಯದು. ಜೋಳಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಂಡು ಅದು ಕೂಡ ನಾನು ಈ ಉದ್ದಿನಬೇಳೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಟ್ರಿಪ್ಪು ನಾನು ಜೋಳನ ರುಬ್ಕೊಳ್ಳುವಾಗ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನಷ್ಟು. ನಾನಿಲ್ಲಿ ಯಾವ ಅಕ್ಕಿನೂ ಸೇರಿಸ್ಕೊಂಡಿಲ್ಲ, ಬರೀ ಜೋಳ, ಮೆಂತ್ಯ ಮತ್ತು ಅವಲಕ್ಕಿ ಉದ್ದಿನಬೇಳೆ ಇಷ್ಟೇ ಸೇರಿಸ್ಕೊಂಡಿರೋದು. ಅನ್ನ ಮಾತ್ರ ಇವಾಗ 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇವೆಲ್ಲನೂ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ನಂತರ ನಾವು ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ನಂತರ ನೀವು ಬೇಕಂದರೆ ಕೈಯಲ್ಲೂ ಕೂಡ ಕಲಿಸ್ಕೊಳ್ಬೋದು, ಇಲ್ಲ ಅಂದರೆ ಈ ಥರ ಸೌಟಿನ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು. ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಿದ್ದೀನಿ. ಇದು ನೋಡಿ, ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಎಲ್ಲ ಉಬ್ಬಿದೆ. ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಇದೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೇನು ರಾತ್ರಿನೇ ಎಲ್ಲ ಉಪ್ಪು ಹಾಕಿರೋದ್ರಿಂದ ಮತ್ತು ಇವಾಗ ಬೆಳಗ್ಗೆ ಏನು ಉಪ್ಪು ಹಾಕೋ ನೆಸೆಸಿಟಿ ಏನೂ ಇರೋದಿಲ್ಲ. ಬೇಕು ಅಂದರೆ ನೀವು ಒಂದು ಸ್ವಲ್ಪ ಸೋಡಾ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಬಟ್ಟೆ ತೆಗೆದು ಹಾಗೆ ಸ್ವಲ್ಪ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ನೀವು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಬೋದು. ನಮ್ಮನೆಯವ್ರಿಗೆ ಈ ಥರ ಬಟ್ಟೆ ಹಾಕಿ ಇಡ್ಲಿ ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬಟ್ಟೆ ಹಾಕಿ ಇಡ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇ ಥರ ನೀವು ಎಲ್ಲ ಇಡ್ಲಿ ಸ್ಟ್ಯಾಂಡ್ಗೂ ಇಡ್ಲಿ ಹಿಟ್ಟನ್ನ ಸೇರಿಸಿದ್ರಾಯಿತು. ನಾನು ಫಸ್ಟ್ ಟೈಮು ಈ ಜೋಳದ ಇಡ್ಲಿ ಮಾಡ್ತಾ ಇರೋದು. ಹೆಂಗೆ ಬರುತ್ತೋ ಅಂತ ಎದುರ್ಕೊಂಡೇ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ. ನಾನಿಲ್ಲಿ 10 ನಿಮಿಷ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. 10 ನಿಮಿಷ ಆದ ನಂತರ ಒಂದು 2 ನಿಮಿಷ ಹಾಗೆ ಬಿಟ್ಟು ನಂತರ ನಾನು ಇಡ್ಲಿ ಸ್ಟ್ಯಾಂಡನ್ನ ತೆಗಿತೀನಿ.
ನೋಡಿ 10 ನಿಮಿಷ ನಾನು ಇಡ್ಲಿನ ಬೇಯಿಸ್ಕೊಂಡೆ. ನಂತರ ಸ್ಟವ್ ಆಫ್ ಮಾಡಿ 2 ನಿಮಿಷ ಹಾಗೆ ಬಿಟ್ಟು ನಂತರ ನಾನು ಲಿಡ್ ಓಪನ್ ಮಾಡಿದ್ದು. ನಾನು ಈ ಜೋಳದ ಇಡ್ಲಿಗೆ ಕಾಯಿ ಚಟ್ನಿ ಮತ್ತು ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಈ ಜೋಳದ ಇಡ್ಲಿ ಶುಗರ್ ಪೇಷಂಟ್ಗಂತೂ ತುಂಬ ಒಳ್ಳೆಯದು. ಮನೇಲಿ ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಇದ್ದರೆ ಅಂಥವ್ರಿಗೆ ಈ ಅಕ್ಕಿ ಇಡ್ಲಿ ಬದಲಾಗಿ ಜೋಳದ ಇಡ್ಲಿ ಮಾಡ್ಕೊಂಡು ತಿನ್ಬೋದು. ಈ ಅಕ್ಕಿ ಇಡ್ಲಿ ನಾನ್ ಡಯಾಬಿಟಿಕ್ ಅವ್ರು ತಿಂದರೂ ಕೂಡ ಶುಗರ್ ಮೇಲಕ್ಕೆ ಹೋಗೇ ಹೋಗುತ್ತೆ. ಇನ್ನು ಡಯಾಬಿಟಿಕ್ ಅವ್ರು ತಿಂದ್ರಂತೂ ಕೇಳೋದೇ ಬೇಡ. ಹಾಗಾಗಿ ಈ ಥರ ಜೋಳದ ಇಡ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಡಯಾಬಿಟಿಕ್ ಪೇಷಂಟ್ಗೆ ಅಷ್ಟು ಶುಗರ್ ಮೇಲಕ್ಕೆ ಹೋಗಲ್ಲ. ಹೋದ್ರೂ ಕೂಡ ಸ್ವಲ್ಪ ಹೊತ್ತು ಹೋಗುತ್ತೆ, ಮತ್ತೊಂದು 1/2 ಅವರ್ 3/4 ಗಂಟೆಗೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಹಾಗಾದರೆ ಇನ್ಯಾಕೆ ತಡ, ಡಯಾಬಿಟಿಕ್ ಪೇಷಂಟು ಈ ಜೋಳದ ಇಡ್ಲಿನ ಮಾಡಿಕೊಂಡು ಆರಾಮಾಗಿ ತಿನ್ನಿ. ಹಾಗೆ ಡಯಟ್ ಮಾಡೋರು ಕೂಡ ಈ ಜೋಳದ ಇಡ್ಲಿನ ಮಾಡ್ಕೊಂಡು ತಿನ್ಬೋದು. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಬೆಲ್ ಬಟನ್ನ ಒತ್ತೋದಂತೂ ಮರಿಬೇಡಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.